ವೀಕ್ಷಕರೇ, ಇದು ಉಮೇಶ್ ರೆಡ್ಡಿ ವಿಡಿಯೋದ ಎರಡನೇ ಭಾಗ. ಇದರ ಮೊದಲನೇ ಭಾಗವನ್ನ ನೀವಿನ್ನು ನೋಡಿಲ್ಲ ಅಂದ್ರೆ ಮೊದಲು ಅದನ್ನ ನೋಡಿ ನಂತರ ಈ ಒಂದು ವಿಡಿಯೋವನ್ನ ನೋಡಿ. ಮೊದಲ ಭಾಗದ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ನೀವು ನಮ್ಮ ಚಾನೆಲ್ ನ ವಿಡಿಯೋ ಸೆಕ್ಷನ್ ಅಲ್ಲಿ ಅದನ್ನ ಹೋಗಿ ನೋಡಬಹುದು. ಕರ್ನಾಟಕದ ಮೊಗ ಎಂಬ ಹೆಸರಲ್ಲಿ ಆ ಒಂದು ವಿಡಿಯೋ ಲೈವ್ ಆಗಿದೆ ಅಂತ ಹೇಳ್ತಾ ಎರಡನೇ ಭಾಗವನ್ನ ಶುರು ಮಾಡೋಣ. ವೀಕ್ಷಕರೇ, ಚಿತ್ರದುರ್ಗದಲ್ಲಿ ಈ ಉಮೇಶ್ ರೆಡ್ಡಿ ಮಾಡದಂತ ಎಷ್ಟೋ ಭೀಕರ ಕೃತ್ಯಗಳಿಗೆ ಸರಿಯಾದ ಸಾಕ್ಷಿ ಪೊಲೀಸರ ಹತ್ರ ಇರಲಿಲ್ಲ. ಕೇವಲ ಗೀತಾ ಕೇಸಲ್ಲಿ ಮಾತ್ರ ಇವನು ಮಾಡದಂತ ಅಪರಾಧ ಸಾಬೀತಾಗಿದ್ದರಿಂದ ಆ ಒಂದು ಕೇಸಲ್ಲಿ ಮಾತ್ರ ಅವನನ್ನ ಅರೆಸ್ಟ್ ಮಾಡಿದ್ರು. ಚಿತ್ರದುರ್ಗದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವನಿಗೆ ಬೇಲ್ ಕೂಡ ಸುಲಭವಾಗಿ ಸಿಗುತ್ತೆ. ಅವನನ್ನ ಹೊರಗಡೆ ಬಿಟ್ಟಿದ್ದು ಎಷ್ಟು ಸರಿ, ಇಂಥವನನ್ನ ಜೈಲಿಗೆ ಹಾಕಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಸಾರ್ವಜನಿಕ ಆಗ್ರಹಗಳು ಬಂದಂತ ಬೆನ್ನಲ್ಲೇ ಇನ್ನು ನಾನು ಇಲ್ಲೇ ಇದ್ರೆ ಅಪಾಯ ಅಂತಲೋ ಅಥವಾ ಬೇರೆ ಕಾರಣನೋ ಗೊತ್ತಿಲ್ಲ, ಅವನು ಚಿತ್ರದುರ್ಗದಿಂದ ಸುಮಾರು 150 ಮೈಲಿಗಳ ದೂರದಲ್ಲಿರುವಂತಹ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಿದ್ದ. ಇವನು ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನ ನೋಡ್ಕೊಂಡಿದ್ರು ಕೂಡ ಇವನಲ್ಲಿದ್ದಂತ ಆ ರಾಕ್ಷಸಿಯ ಪ್ರವೃತ್ತಿ ಸ್ವಲ್ಪ ಕೂಡ ಕಡಿಮೆ ಆಗಿರ್ಲಿಲ್ಲ. ಹೀಗಿದ್ದಾಗಲೇ 1997ರಲ್ಲಿ ಅಲ್ಲಿಯ ಬೆಂಗಳೂರು ದಕ್ಷಿಣದಲ್ಲಿರುವಂತಹ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದಿನ ಒಂದು ಫೋನ್ ಕರೆ ಬರುತ್ತೆ. ಕರೆ ಮಾಡದಂತ ಆ ವ್ಯಕ್ತಿ ಒಂಟಿ ಮಹಿಳೆ ಇದ್ದಂತ ಒಂದು ಮನೆಗೆ ಯಾವನೋ ಒಬ್ಬ ಗುರುತು ಪರಿಚಯ ಇಲ್ಲದವನು ನುಗ್ಗಿ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿದ್ದ. ಅವನಿಂದ ಹೆಚ್ಚು ಅಪಾಯ ಆಗುವಂತ ಮುನ್ನನೇ ನಾವೆಲ್ಲ ಸೇರಿ ಅವನನ್ನ ಹಿಡಿದು ಕಟ್ ಹಾಕಿದ್ದೇವೆ. ನೀವು ತಕ್ಷಣ ಇಲ್ಲಿಗೆ ಬಂದ್ರೆ ಇವನನ್ನ ನಿಮ್ಮ ವಶಕ್ಕೆ ತಗೋಬಹುದು ಅಂತ ಸೂಚನೆ ಬರುತ್ತೆ. ಪೊಲೀಸರು ಆ ಒಂದು ಸ್ಥಳದ ಲೊಕೇಶನ್ ತಗೊಂಡು ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಬಂದಿದ್ರು. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ ಹಾಕ್ತಂತ ಜನ ಅವನನ್ನ ಹುಚ್ಚ ಬಟ್ಟೆ ಹೊಡೆದು ಹಣ್ಗಾಯಿ ನೀರ್ಗಾಯಿ ಮಾಡಿರ್ತಾರೆ. ಈ ಒಂದು ದೃಶ್ಯ ನೋಡದಂತ ಪೊಲೀಸ್ ಸ್ವತಃ ಆಶ್ಚರ್ಯಗೊಂಡು ಏನಾಯ್ತು, ಏನ್ ಮಾಡ್ದ, ಒಂದ್ ವೇಳೆ ಅಂತ ತಪ್ಪೇನಾದ್ರೂ ಆಗಿದ್ರು ಕೂಡ ಅದನ್ನ ವಿಚಾರಿಸೋದಕ್ಕೆ ನಾವಿದ್ದೀವಿ, ನೀವೆಲ್ಲ ಯಾಕೆ ಈ ರೀತಿ ಕೆಲಸಕ್ಕೆ ಮುಂದಾದ್ರಿಂದ ಜನರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಜನ, ಸರ್ ಇವನು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಈ ಮಹಿಳೆ ಒಂಟಿಯಾಗಿದ್ದಾಗ ಆ ಮನೆಗೆ ತನ್ನೊಬ್ಬ ಕೇಬಲ್ ಆಪರೇಟರ್ ಅಂತ ಹೇಳ್ಕೊಂಡು ಪ್ರವೇಶವನ್ನ ಮಾಡಿದ್ದಾನೆ. ಅವನ ಮಾತನ್ನ ನಂಬಿ ಮನೆ ಒಳಗೆ ಬಿಟ್ಕೊಳ್ತಿದ್ದ ಹಾಗೇನೆ ಇವನು ಅವ್ರ ಜೊತೆ ಅಸಭ್ಯ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡಿದ್ದಾನೆ. ಇದರಿಂದ ಆಕೆ ಭಯಪಟ್ಟು ಸಹಾಯಕ್ಕೆ ಜನರನ್ನ ಕೂಗಿ ಕರೆದಾಗ ನಾವು ಬಂದ್ ನೋಡಿದ್ವಿ. ಆಗ್ಲೇ ನಮ್ಗೆ ಈ ವಿಷಯ ಗೊತ್ತಾಗಿದ್ದು. ತಕ್ಷಣ ನಾವೆರಡೂ ಕೂಡ ಸೇರಿ ಇವನನ್ನ ಹಿಡಿದು ಕಟ್ ಹಾಕಿ ಹೊಡೆದು ನಿಮ್ಗೆ ಸುದ್ದಿಯನ್ನ ಮುಟ್ಟಿಸಿದ್ವಿ ಅಂತ ಹೇಳ್ತಾರೆ. ಅವರ ಈ ವಿವರಣೆ ಕೇಳಿ ಪೊಲೀಸ್ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾರಪ್ಪ ನೀನು, ಎಲ್ಲಿ ಅವನು, ನಿನ್ನ ಹೆಸರೇನು, ಯಾಕೆ ಈ ತರ ಕೆಲಸ ಮಾಡದೆ ಅಂತ ಕೇಳಿದ್ರು. ವಿಚಾರಣೆ ವೇಳೆ ಈ ಉಮೇಶ್ ರೆಡ್ಡಿ ತನ್ನ ಹೆಸರನ್ನ ರಾಜುಲು ಅಂತ ಹೇಳ್ಕೊಂಡಿದ್ದ. ಅವನ ನಡೆ ನುಡಿ ಇದೆಲ್ಲ ಕೇಳಿ ಪೊಲೀಸರಿಗೆ ಅನುಮಾನ ಬರುತ್ತೆ. ನಮ್ಮ ಹತ್ರ ನಾಟಕವನ್ನ ಮಾಡಬೇಡ, ನೀನು ಹೇಳ್ತಿರೋದು ನೋಡಿದ್ರೆ ಇದು ನಿನ್ನ ನಿಜವಾದ ಹೆಸರಲ್ಲ ಅಂತ ನಮ್ಗೆ ಗೊತ್ತಾಗ್ತಿದೆ, ಮರ್ಯಾದೆಯಿಂದ ನೀನ್ ಯಾರು, ನಿನ್ ನಿಜವಾದ ಹೆಸರೇನು ಅಂತ ಕೇಳಿದ್ರು. ಆದ್ರಿಂದ ಅವನು ತನ್ನ ಹೆಸರು ರಮೇಶ್ ಅಂತ ಹೇಳಿದ್ದ. ಆದ್ರೆ ಅದು ಕೂಡ ಅವನ ನಿಜವಾದ ಹೆಸರಲ್ಲ ಅಂತ ಪೊಲೀಸರಿಗೆ ಗೊತ್ತಾದಾಗ ನನ್ನ ಹೆಸರು ರಾಹುಲ್ ಅಂತ ಹೇಳಿದ್ದ. ಇವನು ಈ ರೀತಿ ಪದೇ ಪದೇ ತನ್ನ ಹೆಸರನ್ನ ಬದಲಿಸಿ ಹೇಳ್ತಿದ್ರಿಂದ ಪೊಲೀಸರ ಅನುಮಾನ ಜಾಸ್ತಿ ಆಗುತ್ತೆ. ಅವರು ಅವನ ಕೊರಳ ಪಟ್ಟಿಯನ್ನ ಹಿಡ್ಕೊಂಡು ನಮ್ಮ ಹತ್ರ ಆಟ ಆಡ್ಬೇಡ, ನಿನ್ನ ಮನೆ ಎಲ್ಲಿದೆ ಬಾ ತೋರ್ಸು ಅಂತ ಅವರು ಹೇಳಿದ್ರು. ಅದಾದ್ಮೇಲೆ ಈ ಉಮೇಶ್ ರೆಡ್ಡಿ ಅವರನ್ನ ಅವನಿದ್ದಂತ ಜಾಗಕ್ಕೆ ಕರ್ಕೊಂಡು ಹೋಗಿದ್ದ. ಆ ಮನೆನ ಓಪನ್ ಮಾಡಿ ಸುತ್ತಮುತ್ತ ನೋಡಿದಾಗ ಅದರೊಳಗೆ ಬೇಕಾದಷ್ಟು ಚಿನ್ನದ ಒಡವೆ ಹಾಗೂ ಬೆಳ್ಳಿಯ ಬೆಲೆ ಬಾಳುವಂತ ವಸ್ತುಗಳು ಸಿಕ್ಕಿದ್ವು. ಇದ್ರ ಜೊತೆ ಅಲ್ಲೊಂದ್ ಕಡೆ 100 ಕೆಜಿಗೂ ಹೆಚ್ಚು ತೂಗುವಂತ ಒಂದು ಚೀಲ ಇತ್ತು. ಅದರಲ್ಲಿ ಏನಿದೆ ಅಂತ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರ ತುಂಬಾ ಬರೀ ಹೆಣ್ಮಕ್ಳ ಒಳ ಉಡುಪುಗಳು ಹಾಗೂ ಇತರ ಬಟ್ಟೆಗಳು ಇದ್ದದನ್ನ ಪೊಲೀಸರು ಗಮನಿಸ್ತಾರೆ. ಈ ಎಲ್ಲ ವಸ್ತುಗಳನ್ನ ನೋಡಿ ಪೊಲೀಸರು ಇವನು ಬಟ್ಟೆಯ ಕಳ್ಳ ಹಾಗೂ ಒಡವೆಗಳ ಲೂಟಿಕೋರ ಇರಬೇಕು ಅಂತ ತಿಳ್ಕೊಳ್ತಾರೆ. ಅಲ್ಲಿಂದ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವನನ್ನ ಚೆನ್ನಾಗಿ ಬೆಂಡೆತ್ತಿ ನೀನ್ ಯಾರು, ನಿಜ ಹೇಳು, ನಿನ್ನ ಹಿನ್ನೆಲೆ ಏನು ಅಂತ ತುಂಬಾ ಟಫ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ವೀಕ್ಷಕರೇ, ಅದು 1997ರ ಇಸ್ವಿ. ಈಗಿನ ತರ ಡಿಜಿಟಲ್ ಕ್ರೈಮ್ ಡಾಟಾಬೇಸ್ ಇರಲಿಲ್ಲ. ಹೀಗಾಗಿ ಇದರ ಹಿಂದಿನ ವರ್ಷ ಇವನು ದುರ್ಗದಲ್ಲಿ ಮಾಡದಂತ ಕೆಲಸಗಳ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಹೆಚ್ಚು ಏನು ಗೊತ್ತಿರಲಿಲ್ಲ. ಈ ತನಿಖೆ ವೇಳೆ ಅವನು ಅವರಿಗೆ ಒಂದಷ್ಟು ವಿಷಯಗಳ ಬಗ್ಗೆ ಹೇಳ್ತಾನೆ. 1997ರ ಇದೇ ವರ್ಷ ಜೂನ್ 18ನೇ ತಾರೀಕು ತಾನು ಮಾಡದಂತ ಮೊದಲ ಕಳ್ತನದ ಬಗ್ಗೆ ಇವನು ಅವ್ರಿಗೆ ಬಾಯ್ಬಿಟ್ಟಿದ್ದ. ಬೆಂಗಳೂರಿನ ಒಂದು ಏರಿಯಾದಲ್ಲಿ ವೀಣಾ ಎಂಬ ಮಹಿಳೆ ತನ್ನ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ಅವಳ ಮನೆಗೆ ನುಗ್ಗಿ ಒಡವೆಗಳ ಕಳ್ತನ ಮಾಡದೆ ಅಂತ ಹೇಳಿದ್ದ. ತಾನು ಯಾವುದೋ ವಿಳಾಸವನ್ನ ಕೇಳುವಂತ ನೆಪದಲ್ಲಿ ಅವಳ ಮನೆಗೆ ಪ್ರವೇಶ ಮಾಡದೆ ಅಂತ ಈ ಉಮೇಶ್ ರೆಡ್ಡಿ ಪೊಲೀಸರಿಗೆ ತಿಳಿಸಿದ್ದ. ಒಳಗಡೆ ಹೋದ ತಕ್ಷಣ ಅವಳನ್ನ ಕುತ್ತಿಗೆ ಹಿಡಿದು ಜೋರಾಗಿ ಒತ್ತಿ ಅವಳು ಧರಿಸಿದಂತ ಒಡವೆಗಳನ್ನ ಬಲವಂತದಿಂದ ತಗೊಂಡು ಹಾಗೂ ಅವಳ ಮೇಲೂ ಕೂಡ ಬಲವಂತದ ಅತ್ಯಾಚಾರವನ್ನ ನಡೆಸಿದೆ. ಈ ಒಂದು ಘಟನೆ ಆದ್ಮೇಲೆ ಅದೇ ವರ್ಷದ ಜೂನ್ ನಲ್ಲಿ ಇನ್ನೊಬ್ಬ ಸಂಧ್ಯಾ ಎಂಬ ಮಹಿಳೆ ಮನೆಗೂ ನುಗ್ಗಿ ಅಲ್ಲೂ ಕೂಡ ಯಥಾವತ್ತಾಗಿ ನಡೆದುಕೊಂಡೆ ಅವಳ ಒಡವೆಯನ್ನು ಕದ್ದು ಅವಳ ಮೇಲೂ ಕೂಡ ಅತ್ಯಾಚಾರದ ಪ್ರಯತ್ನವನ್ನ ಮಾಡದೆ ಅಂತ ಈ ಉಮೇಶ್ ರೆಡ್ಡಿ ಪೊಲೀಸರಿಗೆ ತಿಳಿಸಿದ್ದ. ಈ ಇಬ್ರು ಮಹಿಳೆಯರನ್ನ ಬಿಟ್ಟರೆ ನಾನು ಇದುವರೆಗೂ ಬೇರೆ ಯಾರ ಮೇಲೂ ಕೂಡ ಯಾವುದೇ ತರಹದ ದಾಳಿ ಮಾಡಿಲ್ಲ ಅಂತ ಈ ಉಮೇಶ್ ರೆಡ್ಡಿ ಹೇಳಿದ್ದ. ಅವನು ಅಷ್ಟೊತ್ತು ಹೇಳಿದ್ದನ್ನ ಕೇಳಿಸ್ಕೊಂಡಂತ ಪೊಲೀಸರಿಗೆ ತುಂಬಾ ಸಿಟ್ಟು ಬಂದಿತ್ತು. ಸಿಟಿ ತುಂಬಾ ಪೊಲೀಸರು ಗಸ್ತನ್ನ ತಿರುಗ್ತಾ ಇದ್ರು ಕೂಡ ಇವನು ಇಷ್ಟು ಧೈರ್ಯವಾಗಿ
ಮಹಿಳೆಯರ ಮಾನಾಪರಣ ಮಾಡಿದ್ರಿಂದ ತೀವ್ರ ಆಕ್ರೋಶಗೊಂಡಂತ ಪೊಲೀಸರು ಅವನನ್ನ ಚೆನ್ನಾಗಿ ಹೊಡೆದು ಇವನನ್ನ ಹೀಗೆ ಬಿಟ್ರೆ ಅಪಾಯ ಅಂತ ತಕ್ಷಣ ಇವನ ಹೇಳಿಕೆ ಸಮೇತ ಕೋರ್ಟ್ಗೆ ಒಪ್ಪಿಸಲೇಬೇಕು ಅಂತ ಅವನ ಕೈಗೆ ಬೇಡಿ ಹಾಕಿ ಜೀಪಲ್ಲಿ ಕೂರಿಸಿಕೊಂಡು ಕೋರ್ಟ್ ಕಡೆ ಹೋಗ್ತಾರೆ. ದಾರಿಯ ಮಧ್ಯ ಒಂದ್ ಕಡೆ ಈ ಉಮೇಶ್ ತನ್ಗೆ ಮೂತ್ರ ವಿಸರ್ಜನೆಗೆ ಅವಸರ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ತಿಳಿಸ್ತಾನೆ. ಅವರು ದೊಡ್ಡದೊಂದು ಚೈನ್ ಅನ್ನ ಅವನ ಬೇಡಿಗೆ ಕಟ್ಟಿ, ಸರಿ ನಾವು ಇಲ್ಲೇ ಇರ್ತೀವಿ, ಅಲ್ಲಿ ಹೋಗಿ ಮುಗಿಸ್ಕೊಂಡ್ ಬಾ ಅಂತ ಚೈನ್ ಅನ್ನ ಎಳೆಬಿಟ್ಟು ಕಳಿಸ್ತಾರೆ. ಇವನು ಆ ಚೈನ್ ಅನ್ನ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಂತೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಕೈಕಾಲ್ ಮುರಿದು ಹಾಕ್ತಿವಿ ಅಂತ ಪೊಲೀಸರು ಅವನಿಗೆ ಮೊದಲೇ ವಾರ್ನ್ ಮಾಡಿದ್ರು. ಆದ್ರೆ ಈ ಉಮೇಶ್ ರೆಡ್ಡಿ ಅಂತ ಚಿಲ್ಲರೆ ಆವಾಜ್ಗಳಿಗೆಲ್ಲ ಹೆದರುವಂತ ವ್ಯಕ್ತಿಯಾಗಿರ್ಲಿಲ್ಲ. ಅವನು ತನ್ನ ಮನಸ್ಸಲ್ಲೇ ಆಗಲೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದ. ಮುಂದೆ ಹೋಗ್ತಾ ಹೋಗ್ತಾ ಆ ಒಂದು ಚೈನ್ ಅನ್ನ ಅರ್ಧಕ್ಕೆ ಕತ್ತರಿಸಿ ಚೈನ್ ಸಹಿತ ಅಲ್ಲಿಂದ ಜೋರಾಗಿ ಓಡೋದಕ್ಕೆ ಶುರು ಮಾಡಿದ. ಅವನು ಈ ಮೊದಲು ಸಿಆರ್ಪಿಎಫ್ ತುಕಡಿಯಲ್ಲಿ ಇದ್ದಿದ್ರಿಂದ ಅವನ ಓಟದ ವೇಗ ತುಂಬಾ ಚುರುಕಾಗಿತ್ತು. ಪೊಲೀಸರು ಅವನ ಹಿಂದೆ ಬಿದ್ದು ಓಡಿ ಅವನನ್ನ ಹಿಡಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉಮೇಶ್ ರೆಡ್ಡಿ ಅಲ್ಲೆಲ್ಲೂ ಕೂಡ ಅವ್ರಿಗೆ ಸಿಗ್ಲಿಲ್ಲ. ನಂತರ ಪೊಲೀಸರು ಒಂದು ಸ್ಪೆಷಲ್ ಸ್ಕ್ವಾಡ್ ಅನ್ನ ರಚನೆ ಮಾಡಿ ಅವನನ್ನ ಹಿಡಿಯೋದಕ್ಕೆ ಆದೇಶವನ್ನ ಮಾಡ್ತಾರೆ. ಇದ್ರ ಜೊತೆ ಸ್ಥಳೀಯರಿಗೂ ಕೂಡ ಈ ಒಂದು ವಿಷಯವನ್ನ ತಿಳಿಸಿ ಅವನು ಎಲ್ಲಾದ್ರೂ ಸಿಕ್ಕಿದ್ರೆ ಕೂಡ ಹಾಕಿ ಅಥವಾ ನಮಗೆ ಒಪ್ಸಿ ಅಂತ ಹೇಳಿದ್ರು. ಮುಂದಿನ 3 ದಿನ ಕಳೆದ್ರೂ ಕೂಡ ಅವನ ಸುಳಿವು ಎಲ್ಲೂ ಕೂಡ ಸಿಗ್ಲಿಲ್ಲ. ಆದ್ರೆ 3 ದಿನಗಳ ನಂತರ ಚಿತ್ರದುರ್ಗ ಜಿಲ್ಲಾ ಸ್ಟೇಷನ್ ಇಂದ ಬೆಂಗಳೂರು ಪೊಲೀಸರಿಗೆ ಒಂದು ಸುದ್ದಿ ಬರುತ್ತೆ. ಅದರಲ್ಲಿ ಈ ಉಮೇಶ್ ರೆಡ್ಡಿಯ ಫೋಟೋ ಹಾಗೂ ಅವನು ಅಲ್ಲಿ ಮಾಡದಂತ ಕೆಲಸಗಳ ಬಗ್ಗೆ ವಿವರಣೆ ಇತ್ತು. ಅದನ್ನ ಓದಂತ ಬೆಂಗಳೂರು ಪೊಲೀಸರು ಇಂಥವನನ್ನ ತಪ್ಪಿಸ್ಕೊಂಡು ಹೋಗೋದಿಗೆ ಬಿಟ್ಟು ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ವಿಂತ ಪಶ್ಚಾತ್ತಾಪವನ್ನ ಪಡ್ತಾರೆ. ಅವನು ಮಾಡದಂತ ಕೇಸ್ಗಳ ಬಗ್ಗೆ ಓದಿ ಇವನು ಸಾಧಾರಣ ವ್ಯಕ್ತಿಯಲ್ಲ, ಅತ್ಯಂತ ಕ್ರೂರ ಹಂತಕ, ಇವನನ್ನು ಆದಷ್ಟು ಬೇಗ ಹೇಗಾದ್ರೂ ಸರಿ ಪತ್ತೆ ಮಾಡಲೇಬೇಕು ಅಂತ ಪೊಲೀಸರು ಅವನ ಬೇಟೆಯನ್ನ ಶುರು ಮಾಡ್ತಾರೆ. ಬೆಂಗಳೂರಿನ ತಪ್ಪಿಸ್ಕೊಂಡಂತ ಇವನು ಮತ್ತೆ ತನ್ನ ಊರಾದಂತ ಚಿತ್ರದುರ್ಗಕ್ಕೆ ಹೋಗುವಂತ ಸಂಭವ ಜಾಸ್ತಿ ಇರೋದ್ರಿಂದ ಚಿತ್ರದುರ್ಗದ ಪೊಲೀಸರು ಅವನ ಮನೆಯ ಸುತ್ತಮುತ್ತಲೇ ಟೆಂಟ್ ಅನ್ನ ಹಾಕಿ ರಹಸ್ಯವಾಗಿ ಅವನನ್ನ ಹುಡುಕಾಡ್ತಾರೆ. ಹಾಗೂ ಸುತ್ತಮುತ್ತ ಇರುವಂತ ಜನರಿಗೂ ಇವನು ಬಂದ್ರೆ ಒಂದು ಸುದ್ದಿ ಕೊಡಿ ಅಂತ ತಿಳಿಸ್ತಾರೆ. ಅವರ ನಿರೀಕ್ಷೆಯಂತೆಯೇ ಈ ಉಮೇಶ್ ರೆಡ್ಡಿ ಬೆಂಗಳೂರಿಂದ ಚಿತ್ರದುರ್ಗದ ತನ್ನ ಮನೆಗೆ ಬಂದಿದ್ದ. ಅವ್ರ ಮನೆಯಲ್ಲಿ ಅವನ ತಾಯಿ ಇದ್ರು. ಅವತ್ತು ಊಟ ಮಾಡಿ ಆತ ತನ್ನ ಮನೆಯಲ್ಲಿ ಮಲಗಿದ್ದ. ತಕ್ಷಣ ಪೊಲೀಸರು ಅವನ ಮನೆಯನ್ನ ಸುತ್ತುವರೆದು ಒಳಗಡೆ ನಿರಳವಾಗಿ ಮಲಗಿದಂತ ಉಮೇಶ್ ರೆಡ್ಡಿಯನ್ನ ಹಿಡಿದು ಬಂಧಿಸ್ತಾರೆ. ನಂತರ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಾಂಬೆ ಕಟ್ಟನ್ನ ಹಾಕಿ ಏನೇನು ಕ್ರೈಮ್ ಮಾಡಿದೀಯಾ ಒಂದೊಂದಾಗಿ ನಮ್ಗೆ ಹೇಳುವಂತ ಅವನಿಗೆ ಹಿಂಸೆ ಕೊಡ್ತಾರೆ. ಅವರ ಹಿಂಸೆಗೆ ಹೆದರಿದಂತ ಉಮೇಶ್ ರೆಡ್ಡಿ ದುರ್ಗದ ಪಲ್ಲವಿ, ಗೀತಾ ಹಾಗೂ ದಿವ್ಯಾ ಈ ಎಲ್ಲಾ ಪ್ರಕರಣಗಳಿಗೂ ನಾನೇ ಕಾರಣ, ಅದರಲ್ಲಿ ಒಬ್ಬರನ್ನ ಕೊಲೆ ಮಾಡಿದ್ದು ಕೂಡ ನಾನೇ ಅಂತ ನಿಜ ಹೇಳ್ತಾನೆ. ಅದರಲ್ಲಿ ಪಲ್ಲವಿಯ ಒಡವೆಗಳನ್ನ ಸ್ಟವ್ ಕೆಳಗೆ ನಾನೇ ಹೂತ್ ಹಾಕಿದ್ದೇನೆ ಅಂತ ಉಮೇಶ್ ರೆಡ್ಡಿ ಹೇಳ್ತಾನೆ. ಅದರಂತೆ ಆ ಒಂದು ಜಾಗವನ್ನ ಅಗದು ನೋಡಿದಾಗ ಪಲ್ಲವಿ ಅವತ್ತು ಧರಿಸಿದಂತ ಬೆಳ್ಳಿಯ ಕಾಲ್ ಚೈನ್ ಕಾಣಿಸುತ್ತೆ. ಅದರಲ್ಲಿ A1 ಎಂಬ ಗುರುತು ಕೂಡ ಇದ್ದದ್ದು ಪೊಲೀಸರಿಗೆ ಗೊತ್ತಾಗುತ್ತೆ. ಇದ್ರ ಜೊತೆ ದಿವ್ಯಾಳ ಕಿವಿಯ ಓಲೆ ಹಾಗೂ ಇತರ ಒಡವೆಗಳು ಕೂಡ ಅಲ್ಲಿ ಸಿಗ್ತವೆ. ಅವೆಲ್ಲವನ್ನು ಕೂಡ ಸಂಗ್ರಹಿಸಿಕೊಂಡು ಪಲ್ಲವಿ ಹಾಗೂ ದಿವ್ಯಾಗೆ ಅವುಗಳು ನಿಮ್ಮ ಒಡವೆಗಳಂತ ಕೇಳಿ ಪರಿಶೀಲನೆ ಮಾಡಿ ಅವರ ಒಡವೆಗಳನ್ನ ಅವರವರಿಗೆ ವಾಪಸ್ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವನನ್ನ ಹೆಡೆಮುರಿ ಕಟ್ಟಂತ ಪೊಲೀಸರು ತಕ್ಷಣ ಜೀಪ್ಗೆ ಹಾಕೊಂಡು ಈ ಸಲ ಅದೇಗೆ ಎಮ್ಮಾರ್ಸಿ ತಪ್ಪಿಸ್ಕೊಳ್ತೀಯ ಅಂತ ನಾವು ನೋಡ್ತೀವಿ ಅಂತ ಅವನಿಗೆ ಸವಾಲ್ ಹಾಕಿದ್ರು. ಸುಮ್ನೆ ಕೂತಿದಂತ ಉಮೇಶ್ ರೆಡ್ಡಿ ದಾರಿಯ ಮಧ್ಯ ಒಂದ್ ಕಡೆ ಎದ್ದು ತನ್ನ ಪ್ಯಾಂಟಿನ ಜಿಪ್ಪನ್ನ ತೆಗೆದು ಪೊಲೀಸರ ಮೇಲೇನೆ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವನನ್ನ ಹೊಡೆದು ದೂರ ತಡೆದಂತ ಪೊಲೀಸರು, ನೀನು ಎಂಥ ಖತರ್ನಾಕ್ ನನ್ ಮಗ ಅಂತ ನಮ್ಗೆ ಗೊತ್ತಿದೆ, ನೀನು ಗಾಡಿಯ ಒಳಗೆ ಗಲೀಜ್ ಮಾಡ್ಕೊಂಡ್ರು ಕೂಡ ನಿನ್ನನ್ನ ಮಾತ್ರ ಕೆಳಗಡೆ ಇಳಿಸೋದಿಲ್ಲ, ಅದೇನ್ ಬೇಕಾದ್ರೂ ಮಾಡ್ಕೊಂತ ಹೇಳಿದ್ರು. ಇದಾದ್ಮೇಲೆ ಅವರು ಕೋರ್ಟ್ ಅನ್ನ ತಲುಪಿದ್ರು. ನಂತರ ಇವನ ಸರದಿ ಬಂದಾಗ ಒಳಗಿನ ಕಟಕಟೆಯಲ್ಲಿ ಅವನನ್ನ ನಿಲ್ಲಿಸಿ ನಿನ್ ಮೇಲೆ ಇರುವಂತ ಆಪಾದನೆಗಳೆಲ್ಲ ನಿಜಾನ ಅಂತ ನ್ಯಾಯಾಧೀಶರು ಅವನನ್ನ ಕೆಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಈ ಉಮೇಶ್ ರೆಡ್ಡಿ ಯಾವ ರೀತಿ ಉಲ್ಟಾ ಹೊಡೆದಿದ್ದ ಅಂದ್ರೆ, ಇಲ್ಲ ಸರ್, ಅದ್ಯಾವುದಕ್ಕೂ ನನಗೂ ಸಂಬಂಧನೇ ಇಲ್ಲ, ಅವ್ರು ಹೇಳದಂತೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಅದರಲ್ಲೂ ಆ ಪಲ್ಲವಿಯ ಕೇಸಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಅವಳನ್ನ ಕೊಂದು ಮುಗಿಸ್ತವ್ರು ಬೇರೆ ಯಾರೋ 5 ಜನ ಪ್ರಭಾವಿ ವ್ಯಕ್ತಿಗಳು, ಅವರು ಕೂಡ ಇದೇ ಊರ್ನವರು, ಅದರಲ್ಲಿ ಒಬ್ಬ ಡಾಕ್ಟರ್ ಮಗ ಇದ್ರೆ ಇನ್ನೊಬ್ಬ ಪ್ರೊಫೆಸರ್ ಮಗ ಕೂಡ ಇದ್ದಾನೆ ಅಂತ ಕೋರ್ಟ್ ನಲ್ಲಿ ಹೇಳಿದ್ದ. ಅವನ ಮಾತಿಗೆ ಬೇಕಾದಂತ ಸ್ಥಿತಿ, ಸಂದರ್ಭ ಹಾಗೂ ಸಾಕ್ಷ್ಯಗಳು ಕೂಡ ಅದಕ್ಕೆ ಪೂರಕವಾಗಿದ್ವು. ಅವನ ಮಾತನ್ನ ಕೇಳದಂತ ನ್ಯಾಯಾಧೀಶರು ಪೊಲೀಸರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೀವು ಸಂಬಂಧನೇ ಇಲ್ಲದಂತ ಅಪರಾಧಿಗಳಿಗೆ ಯಾರ್ಯಾರನ್ನು ಈ ರೀತಿ ತಳಕನ್ನ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳದಂತೆ ಆ 5 ಜನ ಯಾರು, ಅವರೆಲ್ಲಿದ್ದಾರೆ, ಅವರನ್ನ ತಕ್ಷಣ ಹುಡುಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ಪೊಲೀಸರಿಗೆ ಹೇಳಿದ್ರು. ಈಗ ಈ ಉಮೇಶ್ ರೆಡ್ಡಿ ಅವನು ಕಳ್ತನ ಮಾಡದಂತ ಒಡವೆಗಳು ಅವನು ಹೇಳದಂತ ಜಾಗದಲ್ಲಿ ಸಿಕ್ಕಿದ್ದು ಹಾಗೂ ಅದಕ್ಕೆ ಸಂಬಂಧಪಟ್ಟವರು ಕೂಡ ಇನ್ನೂ ಜೀವಂತವಾಗೇನೆ ಇದ್ರು. ಆದ್ರೆ ಇವ್ರ್ಯಾರು ಕೂಡ ಅವನು ನಮ್ಮ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡದ ಅಥವಾ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಅಧಿಕೃತವಾಗಿ ಹೇಳಿರ್ಲಿಲ್ಲ. ಹಾಗಾಗಿ ಇದು ಸಣ್ಣ ಸಾಧಾರಣ ಕಳ್ತನದ ಹಾಗೂ ದಾಳಿಯ ಪ್ರಕರಣ ಅಂತ ಭಾವಿಸಿದಂತ ಕೋರ್ಟ್ ಅದಕ್ಕೆ ಮಾತ್ರ ಸಂಬಂಧಿಸಿದಂತೆ ಅವನಿಗೆ ಅಲ್ಪ ಮಟ್ಟದ ಶಿಕ್ಷೆಯನ್ನ ವಿಧಿಸುತ್ತೆ. ಇದೆಲ್ಲ ಅಲ್ಲಿದ್ದಂತ ಪೊಲೀಸರ ಕಣ್ಮುಂದೆನೆ ನಡೆದಿತ್ತು. ಪೊಲೀಸರು ಕೂಡ ಏನು ಮಾಡಲಾಗದೆ ಅಸಹಾಯಕರಾಗಿ ಉಳಿದ್ರು. ಇಂಥ ತೀರ್ಪು ಬಂದಿದ್ರಿಂದ ಅವ್ರಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಆಶ್ಚರ್ಯ ಹಾಗೂ ಬೇಸರ ಕೂಡ ಆಗಿತ್ತು. ಆದ್ರೆ ಉಮೇಶ್ ರೆಡ್ಡಿ ಈ ಒಂದು ಶಿಕ್ಷೆಯಿಂದ ಬಹಳ ಸುಲಭವಾಗಿ ತಪ್ಪಿಸಿಕೊಂಡು ಆರಾಮಾಗಿ ಜೈಲಿಂದ ಹೊರಗಡೆ ಬಂದಿದ್ದ.
ಈಗ ಪೊಲೀಸರು ಅವನು ಹೇಳದಂತ ಇವರನ್ನ ಬೇಟೆಯಾಡಿ ಕೊನೆಗೂ ಪತ್ತೆ ಹಚ್ಚಿ ಕರ್ಕೊಂಡು ಬಂದಿದ್ರು. ಅದರಲ್ಲಿ ಸುಧೀರ್ ಎಂಬ ಒಬ್ಬ ವ್ಯಕ್ತಿ ನೋಡೋದಕ್ಕೆ ದೈಹಿಕವಾಗಿ ತುಂಬಾ ದುರ್ಬಲನಂತೆ ಕಾಣ್ತಿದ್ದ. ಇಲ್ಲಿ ಅವನು ಕೊಟ್ಟಂತ ಹೇಳಿಕೆ ಸ್ವಲ್ಪ ವಿಚಿತ್ರವಾಗಿತ್ತು. ಅವತ್ತು ಪಲ್ಲವಿಯನ್ನ ನಾವೇ ಕಾರಲ್ಲಿ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾಗಿ ಸುಧೀರ್ ಪೊಲೀಸರಿಗೆ ಹೇಳಿ, ಆದ್ರೆ ಅವತ್ತು ಉಮೇಶ್ ರೆಡ್ಡಿ ಅವಳನ್ನ ಕೇವಲ ನಾವಿದ್ದಂತ ಕಾರಿನವರೆಗೂ ಕರ್ಕೊಂಡು ಬಂದಿದ್ದ ಅಷ್ಟೇ. ಅವನು ಕಾರ್ ಹತ್ರ ಬಂದಾಗ ನಾವೆಲ್ಲ ಸೇರಿ ಅವನನ್ನ ದೂರ ತಳ್ಳಿ ಅವನನ್ನ ಅಲ್ಲೇ ಬಿಟ್ಟು ಅವಳೊಬ್ಬರನ್ನ ಮಾತ್ರ ಕಾರಲ್ಲಿ ಎತ್ತಾಕೊಂಡು ಬಂದ್ವಿ ಅಂತ ಸುಧೀರ್ ಹೇಳಿಕೆ ಕೊಟ್ಟಿದ್ದ. ಇವರನ್ನೆಲ್ಲ ಹಿಡಿದು ಕೋರ್ಟ್ಗೆ ಒಪ್ಪಿಸಿದಾಗ ಅಲ್ಲೂ ಕೂಡ ಸೀನ್ ಬದಲಾಗುತ್ತೆ. ಕೋರ್ಟ್ ನಲ್ಲಿ ಅವರೆಲ್ಲ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಬಲವಂತದಿಂದ ನಮ್ಗೆಲ್ಲ ಬೆದರಿಕೆ ಹಾಕಿ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಂತೆ ಒತ್ತಾಯವನ್ನ ಮಾಡಲಾಯ್ತು ಅಂತ ಹೇಳಿದ್ರು. ಯಾಕೋ ಈ ಒಂದು ಕೇಸ್ ಏನೋ ವಿಚಿತ್ರ ತಿರುವನ್ನ ಪಡೆದು ಸರಿಯಾದ ಸಾಕ್ಷಿ ಇಲ್ಲದೆ ನೇತಾಡ್ತಾ ಇರೋದ್ರಿಂದ ಇದನ್ನ ನಡೆಸೋದೇ ವ್ಯರ್ಥ ಅಂತ ಡಿಸೈಡ್ ಮಾಡದಂತ ಕೋರ್ಟ್ ಈ ಒಂದು ಕೇಸನ್ನ ಸಾಕ್ಷಿ ರಹಿತ ಅಂತ ಡಿಸೈಡ್ ಮಾಡಿ ಕ್ಲೋಸ್ ಮಾಡುತ್ತೆ. ಈ ಮಧ್ಯೆ ಒಂದ್ಸಲ ಈ ಉಮೇಶ್ ರೆಡ್ಡಿ ಮತ್ತೆ ಪೊಲೀಸರ ಕೈಗೆ ತಗಲಾಕೊಳ್ತಾನೆ. ಅವನನ್ನ ಈ ಬಾರಿ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ್ಲೇ ಶುಗರ್ ಪೇಷಂಟ್ ಪೊಲೀಸ್ ಎಸ್ಕೇಪ್ ಕತೆ ನಡೆಯೋದು. ಈ ಸಲ ಅವನು ಯಾವ್ದೋ ಕೇಸಲ್ಲಿ ತಗಲಾಕೊಂಡಿದ್ರಿಂದ ಅವನನ್ನ ಹಿಡಿದು ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಂತ ಪೊಲೀಸ್ಗೆ ಡಯಾಬಿಟಿಸ್ ಕಾಯಿಲೆ ಇತ್ತು. ಇದನ್ನ ಗಮನಿಸಿದಂತ ಉಮೇಶ್ ರೆಡ್ಡಿ ಈ ಪೊಲೀಸ್ ಅಂಕಲ್ಗೆ ಹೇಗಾದ್ರೂ ಮಾಡಿ ಏಮಾರಿಸಿ ಎಸ್ಕೇಪ್ ಆಗ್ಬೇಕು ಅಂತ ಸ್ಟೇಷನ್ಗೆ ಹೋಗುವಂತ ಮೊದಲೇ ತನಗೆ ಮೂತ್ರಕ್ಕೆ ಅವಸರ ಆಗಿದೆ ಅಂತ ಹೇಳಿದ್ದ. ಈ ಪೊಲೀಸ್ಗೂ ಕೂಡ ಸಕ್ಕರೆ ಕಾಯಿಲೆ ಇರೋದ್ರಿಂದ ಅವರು ಕೂಡ ಮೂತ್ರಕ್ಕೆ ಅವಸರವಾಗಿ ಸರಿ ನಾನು ಬರ್ತೀನಿ, ಅಲ್ಲೇ ಹೋಗಿ ಇಬ್ರು ಮುಗಿಸ್ಕೊಂಡ್ ಬರೋಣ ಅಂತ ಅವನ ಜೊತೆನೆ ಹೋಗಿದ್ರು. ಸಕ್ಕರೆ ಕಾಯಿಲೆ ಇದ್ದಂತ ಪೊಲೀಸ್ ನಿಧಾನವಾಗಿ ಮೂತ್ರವನ್ನ ಮಾಡ್ತಿದ್ದಾಗ ಉಮೇಶ್ ರೆಡ್ಡಿ ಉಪಾಯವಾಗಿ ತಾನು ಬೇಗ ಮೂತ್ರವನ್ನ ಮುಗಿಸಿ ಆ ಪೊಲೀಸ್ ಅಧಿಕಾರಿಯನ್ನ ಅಲ್ಲೇ ಬಿಟ್ಟು ವೇಗವಾಗಿ ಓಡಿ ತಪ್ಪಿಸ್ಕೊಂಡಿದ್ದ. ಈ ಸಲವೂ ಕೂಡ ಅವನು ಪೊಲೀಸ್ನವ್ರಿಗೆ ಅತ್ಯಂತ ಚಾಣಾಕ್ಷತೆಯಿಂದ ಮೋಸ ಮಾಡಿ ಎಸ್ಕೇಪ್ ಆಗಿದ್ದ. ಈ ರೀತಿ ತಪ್ಪಿಸ್ಕೊಂಡು ಹೋದವನು ಅದೇ ವರ್ಷದ ಜುಲೈನಲ್ಲಿ ಇನ್ನೊಂದು ಅಪರಾಧ ಮಾಡಿ ಸುದ್ದಿಗೆ ಬಂದಿದ್ದ. ಜೂನ್ ನಿಂದ ಜುಲೈವರೆಗೂ ಈ ಅಲ್ಪಾವಧಿ ನಮ್ಗೆ ಚಿಕ್ತು ಅಂತ ಅನ್ಸಿದ್ರು ಕೂಡ ಈ ಒಂದು ಸಮಯಾವಕಾಶದಲ್ಲಿ ಈ ಕಿಲ್ಲರ್ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇತ್ತು. ಆದ್ರೆ ಇದರ ಮರು ವರ್ಷ ಅಂದ್ರೆ 1998ರ ಫೆಬ್ರವರಿಯಲ್ಲಿ ಇವನು ಮಾಡಿದಂತ ಒಂದು ಭೀಕರ ಕ್ರೈಮ್ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಬೆಂಗಳೂರಿನ ಪೀಣ್ಯದ ಬಳಿ ಒಂದು ಕುಟುಂಬ ವಾಸ ಇತ್ತು. ಅದರಲ್ಲಿ ಇಬ್ರು ವೈದ್ಯ ದಂಪತಿ ತಮ್ಮ ಮಗನ ಜೊತೆ ಇದ್ರು. ಅವರ ಮಗನಿಗೆ 7 ವರ್ಷ ವಯಸ್ಸು. ಆದ್ರೆ ಅವನು 3 ವರ್ಷ ಇದ್ದಾಗಲೇ ಅವನ ತಂದೆ ಡೆತ್ ಆಗಿದ್ರಿಂದ ಈಗ ತಾಯಿ ಮಗ ಇಬ್ರೇ ಆ ಮನೆಯಲ್ಲಿ ವಾಸ ಮಾಡ್ತಿದ್ರು. ಈ ಮನೆನೇ ತನಗೆ ಬೆಸ್ಟ್ ಅಂತ ದಾಳಿ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ. ಅವತ್ತು ಫೆಬ್ರವರಿ 28ನೇ ತಾರೀಕು, ಅವತ್ತು ಶನಿವಾರ. ಅವತ್ತು ಬೆಳಗ್ಗೆ 7:00 ಶಾಲೆಗೆ ಹೋದಂತ ಆ ಹುಡುಗ ಪುನಃ 11:00 ಮನೆಗೆ ಬಂದಿದ್ದ. ಮನೆಗೆ ಬಂದವನೇ ಬ್ಯಾಗನ್ನ ಅಲ್ಲೇ ಇಟ್ಟು ಹೊರಗಡೆ ಹೋಗಿ ಆಟವನ್ನ ಆಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾನೆ. ಹಾಗೆ ಹೋದವನು ಅರ್ಧ ಗಂಟೆ ಬಿಟ್ಟು ಮನೆಗೆ ಬಂದ್ ನೋಡಿದ್ರೆ ಮನೆ ಡೋರ್ ಲಾಕ್ ಆಗಿತ್ತು. ಅವನು ಮನೆ ಡೋರ್ ಅನ್ನ ಬಡಿಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾರು ಕೂಡ ಅದನ್ನ ತೆಗೆಯೋದಕ್ಕೆ ಬರ್ಲಿಲ್ಲ. ಅವನು ಅಲ್ಲಿ ಹೊರಗಡೆ ಸುಮಾರು 15 ನಿಮಿಷಕ್ಕೂ ಹೆಚ್ಚಿನ ಸಮಯ ಕಾದು ನಿಂತಿದ್ದ. ಹೀಗಿದ್ದಾಗ ಆ ಮನೆಯ ಡೋರ್ ಓಪನ್ ಆಗುತ್ತೆ. ಅದು ಓಪನ್ ಆಗ್ತಿದ್ದಾಗೇನೆ ಅವನ್ ಮುಂದೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಿಂತ್ಕೊಂಡಿದ್ದ. ಹೌದು, ಅಲ್ಲಿ ಬಾಗ್ಲನ್ನ ತೆಗೆದವರು ಅವನ ಅಮ್ಮ ಆಗಿರ್ಲಿಲ್ಲ. ಅವನ್ ಮುಂದೆ ನಿಂತದ್ದು ಇದೇ ಉಮೇಶ್ ರೆಡ್ಡಿ ಎಂಬ ನರ ರಾಕ್ಷಸ. ಈ ರೆಡ್ಡಿಯನ್ನ ನೋಡಿದವನೇ ಹುಡುಗ ಗಾಬರಿಯಿಂದ ಯಾರ್ ನೀವು, ಅಮ್ಮ ಎಲ್ಲಿ ಅಂತ ಕೇಳಿದ್ದ. ಅದಕ್ಕೆ ಈ ರೆಡ್ಡಿ, ನಾನು ನಿಮ್ಮಮ್ಮನ ಸ್ನೇಹಿತ, ನಿಮ್ಮಮ್ಮ ಒಳಗಡೆ ಮಲಗಿದ್ದಾರೆ ಅಂತ ಹೇಳ್ತಾನೆ. ಅದನ್ನ ಕೇಳದಂತ ಹುಡುಗ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮಂಚದ ಮೇಲೆ ಕಂಡಂತ ದೃಶ್ಯದಿಂದ ದಿಗ್ಭ್ರಾಂತನಾಗಿದ್ದ. ಅಲ್ಲಿ ಮಂಚದ ಮೇಲೆ ಅಸ್ತವ್ಯಸ್ತ ಬಟ್ಟೆಯೊಂದಿಗೆ ಅವನ ತಾಯಿ ರಕ್ತದ ಮಡುವಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ರು. ಆಗ ಅಮ್ಮನ್ಗೆ ಏನಾಯ್ತು ಅಂಕಲ್ ಅಂತ ಕೇಳಿದಾಗ ಉಮೇಶ್ ರೆಡ್ಡಿ, ನೋಡು ಏನೂ ಆಗಿಲ್ಲ, ನಿಮ್ಮಮ್ಮನ ಮೇಲೆ ದೇವ್ರು ಬಂದಿದೆ, ಹಾಗಾಗಿ ಅವಳು ಕೆಳಗ್ ಬಿದ್ದು ಗಾಯ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅವಳು ನನ್ನನ್ನ ಸಹಾಯಕ್ಕೆ ಕರೆದ್ಲು, ಹೀಗಾಗಿ ಅವಳನ್ನ ಮಲಗಿಸಿದ್ದೀನಿ. ಈಗ ಅವಳಿಗೆ ಚಿಕಿತ್ಸೆ ಬೇಕು, ಅದು ಡಾಕ್ಟರ್ ಇಂದ ಮಾತ್ರ ಸಾಧ್ಯ. ಹಾಗಾಗಿ ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ, ನೀನು ಏನು ಶಬ್ದ ಮಾಡದೆ ನಾನು ಬರೋವರೆಗೂ ಇಲ್ಲೇ ಕೂತ್ಕೊಂಡಿರು ಅಂತ ಹೇಳಿ ಇವನು ಅಲ್ಲಿಂದ ಎಸ್ಕೇಪ್ ಆಗಿದ್ದ. 7 ವರ್ಷದ ಹುಡುಗನ್ಗೆ ಅಲ್ಲೇನಾಗ್ತಿದೆ ಅನ್ನೋದು ಗೊತ್ತಾಗ್ಲಿಲ್ಲ. ಅವನು ಈ ಉಮೇಶ್ ರೆಡ್ಡಿ ಹೇಳಿದೆ ನಿಜ ಇರ್ಬೋದು ಅಂತ ತನ್ನ ತಾಯಿಯ ಶವದ ಪಕ್ಕದಲ್ಲಿ ಕೂತಿದ್ದ. ಅಲ್ಲಿ ಮಂಚದ ಮೇಲೆ ಮನೆಯ ಬೀರ್ನಲ್ಲಿ ಎಲ್ಲಾ ಕಡೆ ಬಟ್ಟೆಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು. ಉಮೇಶ್ ರೆಡ್ಡಿ ಆಕೆ ಉಡುಪುಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಆ ಬ್ಯಾಗ್ ಸಹಿತ ಅಲ್ಲಿಂದ ತಪ್ಪಿಸ್ಕೊಂಡಿದ್ದ. ಅವನು ತನ್ನ ಮುಂದೆ ಬ್ಯಾಗ್ ಅನ್ನು ಹಿಡಿದು ನಿಂತಿದ್ದನ್ನ ಈ ಹುಡುಗ ಗಮನಿಸಿದ್ದ. ಇದಾಗಿ ಎಷ್ಟು ಹೊತ್ತಾದ್ರೂ ಕೂಡ ಉಮೇಶ್ ರೆಡ್ಡಿ ಅಲ್ಲಿಗೆ ಬರ್ಲೇ ಇಲ್ಲ. ಇದಾಗಿ ತುಂಬಾ ಹೊತ್ತಾದ್ಮೇಲೆ ಸುತ್ತಮುತ್ತ ಇದ್ದಂತ ಜನ ಏನಾಗಿರಬಹುದು ಅಂತ ಒಳಗಡೆ ಹೋಗಿ ನೋಡಿದಾಗ ಅವರು ಆ ಬಾಲಕನನ್ನ ನಿಮ್ಮಮ್ಮ ಎಲ್ಲಿ ಅಂತ ಕೇಳಿದ್ರು. ಆಗ ಆ ಹುಡುಗ, ನಮ್ಮಮ್ಮಂಗೆ ಮೈ ಮೇಲೆ ದೇವ್ರು ಬಂದಿದೆ, ಹಾಗಾಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂಕಲ್ ಹೇಳಿ ಹೋಗಿದ್ದಾರೆ, ನಾನು ಅವ್ರು ಬರೋದನ್ನೇ ಕಾಯ್ತಾ ಇದ್ದೀನಿ ಅಂತ ಆ ಹುಡುಗ ಹೇಳಿ ಸುಮ್ನೆ ಕೂತಿದ್ದ. ಸುತ್ತಮುತ್ತ ಇದ್ದವ್ರಿಗೆ ಅವನ ಮಾತನ್ನ ಕೇಳಿ ಅನುಮಾನ ಬಂದು ಒಳ ಹೋಗಿ ನೋಡಿದಾಗ ಅಲ್ಲಿ ಮಂಚದ ಮೇಲೆ ಸತ್ತು ಮಲಗಿದಂತ ಆಕೆಯನ್ನ ನೋಡಿ ಆ ಜನ ಶಾಕ್ ಆಗಿದ್ರು. ಅವರು ತಕ್ಷಣ ಈ ಒಂದು ಸುದ್ದಿಯನ್ನ ಪೊಲೀಸರಿಗೆ ಮುಟ್ಟಿಸ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಆ ಇಡೀ ಸ್ಥಳದ ಮಹಾಜರ್ ನಡೆಸಿ ಅಲ್ಲಿ ಏನಾಗಿದೆ ಅಂತ ಗೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಘಟನೆಯಲ್ಲಿ ಈ ರೆಡ್ಡಿ ಅವ್ರಿಗಾಗಿ ಉಳಿಸಿ ಹೋದಂತ ಒಂದು ಏಕೈಕ ಮಹತ್ವದ ಸಾಕ್ಷಿ ಅಂದ್ರೆ ಅದು ಆ 7 ವರ್ಷದ ಹುಡುಗ ಮಾತ್ರ. ಅದೃಷ್ಟವಶಾತ್ ಆ ಬಾಲಕನ್ಗೆ ಯಾವುದೇ ಅಪಾಯ ಆಗಿರ್ಲಿಲ್ಲ.
ಆ ಹುಡುಗ ಹೊರಗಡೆ ಹೋಗಿ ಆಟವನ್ನ ಆಡ್ಕೊಂಡು ಬರುವಷ್ಟರಲ್ಲಿ ಅಂದ್ರೆ ಸುಮಾರು ಅರ್ಧ ಗಂಟೆ ಒಳಗೆ ಆ ಮನೆಗೆ ನುಗ್ದಂತ ಈ ರೆಡ್ಡಿ ತನ್ನ ದುಷ್ಕೃತ್ಯವನ್ನ ಎಸಗಿದ್ದ. ನಂತರ ಪೊಲೀಸರು ಈ ಒಂದು ಕೆಲಸವನ್ನ ಯಾರು ಮಾಡಿರಬಹುದು ಅಂತ ತನಿಖೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇದಾಗಿ 2 ದಿನಕ್ಕೆ ಅಂದ್ರೆ ಮಾರ್ಚ್ 2ನೇ ತಾರೀಕು ನಿತ್ಯ ಎಂಬ ಗರ್ಭಿಣಿ ಮಹಿಳೆ ಇದ್ದಂತ ಮನೆಗೆ ವಿಳಾಸವನ್ನ ಕೇಳುವಂತ ನೆಪದಲ್ಲಿ ಹೋಗಿದ್ದ. ಆಕೆ ನನಗೆ ಯಾವುದೇ ಅಡ್ರೆಸ್ ಗೊತ್ತಿಲ್ಲ ಅಂತ ಜೋರಾಗಿ ಬಾಗ್ಲನ್ನ ಹಾಕೊಡುವಾಗ್ಲೇ ಅದನ್ನ ಕಾಲ್ನಲ್ಲಿ ಈ ಉಮೇಶ್ ತಡೆದಿದ್ದ. ಆಗ ಆಕೆ ಬಾಗ್ಲನ್ನ ಹಾಕೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ತಕ್ಷಣ ಆ ಬಾಗಿಲ ಸಹಿತ ಅವಳನ್ನ ಕೆಳಗ್ ತಳ್ಳಿ ಒಳಗ್ ಬಂದು ಬಾಗ್ಲನ್ನ ಹಾಕೊಂಡಂತ ಈ ರೆಡ್ಡಿ ಅವಳ ಜುಟ್ಟನ್ನ ಹಿಡಿದು ದರದರನೆ ಹತ್ರ ಇದ್ದಂತ ಆ ಮನೆಯ ಕಿಚನ್ ವರ್ಗುನು ಹೋಗ್ತಾನೆ. ಅಲ್ಲಿದ್ದಂತ ಒಂದು ಚಾಕುವನ್ನ ತಗೊಂಡು ಗಲಾಟೆ ಮಾಡಿದ್ರೆ ನಿನ್ನ ಮುಗಿಸ್ತೀನಿ ಅಂತ ಹೆದರಿಸ್ತಾನೆ. ಅಷ್ಟರಲ್ಲಿ ಆ ಮಹಿಳೆ ಹೇಗೋ ಧೈರ್ಯವನ್ನ ತಗೊಂಡು ಅಲ್ಲೊಂದ್ ಕಡೆ ಇದ್ದಂತ ಒಂದು ಕುಕ್ಕರ್ ಅನ್ನ ತಗೊಂಡು ಅವನ ತಲೆಗೆ ಹೊಡೆದಿದ್ಲು. ಆ ಒಂದು ಏಟಿಗೆ ಕೆಳಕ್ಕೆ ಬಿದ್ದಂತ ರೆಡ್ಡಿ ಮೂರ್ಛೆ ಹೋಗ್ತಾನೆ. ತಕ್ಷಣ ಅವಳು ಅಲ್ಲಿಂದ ಎದ್ದು ಬಂದು ಹೊರಗಡೆ ಜನರನ್ನ ಸಹಾಯಕ್ಕಾಗಿ ಕೂಗಿದ್ಲು. ಆಗ ಅಲ್ಲಿ ಅಕ್ಕಪಕ್ಕ ಇದ್ದಂತ ಜನ ಮನೆ ಒಳಗೆ ಓಡ್ಬಂದು ಅವನನ್ನ ಹಿಡಿದು ಚೆನ್ನಾಗಿ ಹೊಡೆದಿದ್ರು. ನಂತರ ಅವರು ಪೊಲೀಸರಿಗೆ ಇವನನ್ನ ಒಪ್ಪಿಸ್ತಾರೆ. ಅಷ್ಟೊತ್ತಿಗೆ ಆಗ್ಲೇ ರಾಜ್ಯದ ಸಾಕಷ್ಟು ಕಡೆ ಅವನ ಫೋಟೋ, ಹೆಸರು ಇದೆಲ್ಲ ಕೂಡ ಸರಬರಾಜಾಗಿತ್ತು. ಹೀಗಾಗಿ ಈಗ ನಮ್ಗೆ ಸಿಕ್ಕವನೇ ಉಮೇಶ್ ರೆಡ್ಡಿ ಅಂತ ಬೆಂಗಳೂರಿನ ಪೊಲೀಸರಿಗೆ ಖಾತ್ರಿಯಾಗುತ್ತೆ. ಇವನನ್ನ ಹಿಡಿದು ವಿಚಾರಣೆ ಮಾಡಿದಾಗ ಕಳ್ತನ ಮಾಡೋದಕ್ಕೆ ಮನೆಗೆ ಬಂದದ್ದು ನಿಜ ಅಂತ ಆತ ಒಪ್ಕೊಂಡಿದ್ದ. ನಂತರ ಅವನನ್ನ ಅವನ ಮನೆಗೆ ಕರ್ಕೊಂಡು ಹೋದಾಗ ಆ ಮನೆಯನ್ನ ಸರ್ಚ್ ಮಾಡಿದಂತ ಪೊಲೀಸರಿಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಹಾಗೂ ಸುಮಾರು 5 ಕೆಜಿಯಷ್ಟು ಸ್ತ್ರೀಯರ ಒಡವೆ ಆಭರಣಗಳು ಸಿಗ್ತವೆ. ಈಗ ಉಮೇಶ್ ರೆಡ್ಡಿಗೆ ಈ ಮೊದಲು ಪೀಣ್ಯದಲ್ಲಿ ತಾನೇ ಕೊಲೆ ಮಾಡಿದರ ಬಗ್ಗೆ ಕೂಡ ಅವನು ಬಾಯಿ ಬಿಡ್ತಾನಂತ ಪೊಲೀಸರು ವಿಚಾರಿಸ್ತಾರೆ. ಅವನ ಮನೆಯಲ್ಲಿದ್ದಂತ ಟಿವಿ, ಕೆಸೆಟ್ಗಳು ಹಾಗೂ ಪ್ಲೇಯರ್ಗಳನ್ನ ತಗೊಂಡು ಆ ಬಾಲಕನ ಮುಂದೆ ಇಟ್ಟಾಗ ಇವೆಲ್ಲ ನಿಮ್ಗೆ ಸೇರಿದ ಅಂತ ಪೊಲೀಸರು ಕೇಳ್ತಾರೆ. ಆಗ ಆ ವಸ್ತುಗಳನ್ನೆಲ್ಲ ಉಮೇಶ್ ರೆಡ್ಡಿ ಪೀಣ್ಯದ ಆ ಒಂದು ಮನೆಯಿಂದನೇ ಕಳ್ತನ ಮಾಡಿದ್ದ. ಆ ವಸ್ತುಗಳನ್ನ ನೋಡಿದವನೇ ಹುಡುಗ ಇವೆಲ್ಲ ನಮ್ಮ ಮನೆಯ ವಸ್ತುಗಳು ಅಂತ ಕನ್ಫರ್ಮ್ ಮಾಡಿದ್ದ. ಈಗ ಉಮೇಶ್ ರೆಡ್ಡಿಯನ್ನ ಆ ಬಾಲಕನ ಮುಂದೆ ನಿಲ್ಸಿ ಇವನ್ ಯಾರು ಗೊತ್ತಾ ಅಂತ ಕೇಳಿದ್ರು. ಈ ಉಮೇಶ್ ರೆಡ್ಡಿಯನ್ನ ನೋಡಿದವನೇ ಹುಡುಗ ಇವನೇ ಅವತ್ತು ನಮ್ಮ ಮನೆ ಬಾಗ್ಲನ್ನ ಓಪನ್ ಮಾಡಿದ್ದು, ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದವನು ಮತ್ತೆ ಬರ್ಲೇ ಇಲ್ಲ ಅಂತ ಹೇಳಿದ್ದ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿಂದ ಉಮೇಶ್ ರೆಡ್ಡಿ ಇಲ್ಲಿ ಅಪರಾಧಿಂತ ಪೊಲೀಸರಿಗೇನೆ ಸಾಕಷ್ಟು ಆಧಾರಗಳು ಸಿಕ್ಕಿದ್ವು. ಅವನನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾಗಲೇ ಅವ್ರಿಗೆ ಅವನು ಇದಕ್ಕೂ ಮೊದಲು ಅಂದ್ರೆ ಫೆಬ್ರವರಿ 3ನೇ ವಾರದಲ್ಲಿ ಅಮೃತ ಹಾಗೂ ಫಾತಿಮಾ ಎಂಬ ಇನ್ನಿಬ್ರು ಮಹಿಳೆ ಮೇಲೂ ಕೂಡ ದೌರ್ಜನ್ಯ ಮಾಡದಂತ ಸಂಗತಿ ಗೊತ್ತಾಗುತ್ತೆ. ಈ ಫಾತಿಮಾ ಹಾಗೂ ಅಮೃತ ಇಬ್ರು ಅವನಿಂದ ತಮ್ಮ ಮೇಲೆ ಬಲವಂತದ ಅತ್ಯಾಚಾರ ನಡೆದಿದ್ರು ಕೂಡ ಅವರು ಕೌಟುಂಬಿಕ ಮಹಿಳೆಯರು ಆಗಿರೋದ್ರಿಂದ ಇದನ್ನ ಹೊರಗಡೆ ಹೇಳಿದ್ರೆ ನಮ್ಮ ಮರ್ಯಾದೆ ಎಲ್ಲೂ ಹೋಗುತ್ತೆ ಅಂತ ಈ ಬಗ್ಗೆ ಯಾವುದೇ ದೂರನ್ನ ಕೊಟ್ಟಿರ್ಲಿಲ್ಲ. ಪೊಲೀಸರೇ ಬಂದು ಅವರನ್ನ ಕೇಳಿದಾಗಲೂ ಕೂಡ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ನಿರಾಕರಿಸ್ತಾರೆ. ಈ ಉಮೇಶ್ ರೆಡ್ಡಿಯ ಪ್ಲಾನ್ ಅತ್ಯಂತ ಕರಾರುವಕ್ಕಾಗಿ ಇರ್ತಿತ್ತು. ಇವನು ಸಾಮಾನ್ಯವಾಗಿ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆ ಒಳಗೆ ಈ ರೀತಿ ಮನೆಗಳಿಗೆ ಹೋಗ್ತಿದ್ದ. ಯಾಕೆಂದ್ರೆ ಬಹುತೇಕ ಮನೆಗಳಲ್ಲಿ ಈ ಒಂದು ಸಮಯದಲ್ಲಿ ಮನೆ ಯಜಮಾನರು ಅಥವಾ ಯಾವುದೇ ಪುರುಷರು ಇರೋದಿಲ್ಲ. ಅವರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಮಹಿಳೆಯರು ಮಾತ್ರ ಒಬ್ಬಂಟಿಯಾಗಿ ಇರ್ತಾರೆ. ಸಾಧ್ಯವಾದಷ್ಟು ಒಂಟಿ ಮನೆಗಳನ್ನೇ ಅವನು ಟಾರ್ಗೆಟ್ ಮಾಡ್ತಿದ್ದ. ನೀರು ಅಥವಾ ಯಾವುದೋ ಅಡ್ರೆಸ್ ಅನ್ನ ಕೇಳುವಂತ ನೆವದಲ್ಲಿ ಅವರನ್ನ ನಂಬಿಸಿ ಅವರ ವಿಶ್ವಾಸವನ್ನ ಗಳಿಸಿ ಮನೆಯೊಳಗೆ ಹೋಗ್ತಿದ್ದಂತ ಈತ ನಂತರ ಚಿಲ್ಕ ಹಾಕಿ ಅವರನ್ನ ಹೆದರಿಸಿ ಮನೆಯಲ್ಲಿರುವಂತ ಎಲ್ಲಾ ನಗ ನಾಣ್ಯವನ್ನ ದೋಚಿ ಒಳಗಿರುವಂತ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಆ ಮನೆಯಲ್ಲಿ ಇರುವಂತ ಮಹಿಳಾ ಒಳ ಉಡುಪುಗಳು ಹಾಗೂ ಇತರೆ ಬೆಲೆ ಬಾಳುವಂತ ವಸ್ತುಗಳನ್ನ ಕದ್ದು ಜಿಂಕೆ ವೇಗದಲ್ಲಿ ಪರಾರಿಯಾಗ್ತಿದ್ದ. ಈ ಮಹಿಳೆಯರು ಕೂಡ ಅಸಹಾಯಕರಾಗಿರ್ತಾ ಇದ್ರು. ತಮ್ಮ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಈ ಬಗ್ಗೆ ಹೊರಗಡೆ ಹೇಳೋದಕ್ಕೆ ಅವರಿಗೆ ಹಿಂಜರಿಕೆ ಆಗ್ತಾ ಇತ್ತು. ಹೀಗಾಗಿ ಎಷ್ಟೋ ಕೇಸ್ಗಳಲ್ಲಿ ಉಮೇಶ್ ರೆಡ್ಡಿ ತಪ್ಪಿತಸ್ಥ ಅಂತ ಪ್ರೂವ್ ಮಾಡೋದಕ್ಕೆ ಇದುವರೆಗೂ ಆಗಿಲ್ಲ. 1998ರಿಂದ 2002ವರೆಗೂ ಇವನನ್ನ ಪೊಲೀಸ್ ಸ್ಟೇಷನ್ ಹಾಗೂ ಕೋರ್ಟ್ ಅಂತ ಸಾಕಷ್ಟು ಸಲ ಕರ್ಕೊಂಡು ಹೋಗೋದು ಹಾಗೂ ಬರೋದು ಮಾಡಲಾಗ್ತಿತ್ತು. ಈ ಒಂದು ಅವಧಿಯಲ್ಲಿ ಅವನು ಸಾಕಷ್ಟು ಸಲ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದು ಕೂಡ ಉಂಟು. ಒಂದ್ಸಲ ಅವನನ್ನ ಆಸ್ಪತ್ರೆಗೆ ಚೆಕಪ್ಗೆ ಅಂತ ಹಾಕ್ದಾಗ್ಲೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಈತ ಟ್ರೈ ಮಾಡಿದ. ಇನ್ನೊಂದ್ಸಲ ಜೈಲ್ನಲ್ಲಿದ್ದಾಗ ಅದ್ರ ಗೋಡೆ ಹಾರಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ. 1998ರಲ್ಲಿ ಒಂದ್ಸಲ ಇದೇ ತರ ಪೊಲೀಸರಿಗೆ ಎಮರ್ಸಿ ಇವನು ತಪ್ಪಿಸ್ಕೊಳ್ತಾನೆ. ಈ ಒಂದು ಸಮಯದಲ್ಲಿ ಇವನ ಫೋಟೋ ರಾಜ್ಯಾದ್ಯಂತ ವೈರಲ್ ಆಗಿ ಇವನನ್ನ ಯಾರೇ ಎಲ್ಲಿ ನೋಡಿದ್ರು ಕೂಡ ತಕ್ಷಣ ಪೊಲೀಸರಿಗೆ ಹಿಡಿದುಕೊಡ್ಬೇಕು ಅಂತ ಒಂದು ಘೋಷಣೆ ಮಾಡಲಾಗುತ್ತೆ. ಅದಲ್ಲದೆ ಅವತ್ತಿನ ಮಟ್ಟಿಗೆ ಇದ್ದಂತ ಕೆಲವು ಖಾಸಗಿ ಟಿವಿ ವಾಹಿನಿಗಳಲ್ಲೂ ಕೂಡ ಇವನ್ ಮಾಡಿದಂತ ಅಪರಾಧಗಳ ಬಗ್ಗೆ ಎಪಿಸೋಡ್ಗಳನ್ನ ಮಾಡಿ ಇವನಿಂದ ಎಲ್ಲಾ ಮಹಿಳೆಯರು ಕೂಡ ತುಂಬಾ ಹುಷಾರಾಗಿರ್ಬೇಕು ಅಂತ ಪೊಲೀಸರು ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ರು. ಬೆಂಗಳೂರಲ್ಲಂತೂ ಎಲ್ಲಾ ಮನೆಯ ಬಾಗಿಲುಗಳ ಮುಂದೆ ಒಂದು ಕಬ್ಬಿಣದ ಗ್ರಿಲ್ ಇರಲೇಬೇಕು ಎಂಬ ನಿಯಮ ಜಾರಿಯಾಗಿದ್ದು ಕೂಡ ಇದೇ ಉಮೇಶ್ ರೆಡ್ಡಿ ಎಂಬ ಉಪಟಳದಿಂದ. ಯಾರ ಮನೆಯಲ್ಲಿ ಗ್ರಿಲ್ ಇರಲ್ವೋ ಅಂತವ್ರ ಮನೆಗೆ ಉಮೇಶ್ ರೆಡ್ಡಿ ಯಾವಾಗ ಬೇಕಾದ್ರೂ ಒಳನುಗ್ಬಹುದು ಅಂತ ಪೊಲೀಸರು ಸಾರ್ವಜನಿಕ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹೀಗಿರುವಾಗ 1998ರಲ್ಲಿ ಇವನನ್ನ ಎಲ್ಲಾ ಕಡೆ ಹುಡುಕಲಾಗುತ್ತೆ. ಅಂತ ಸಮಯದಲ್ಲಿ ಪೊಲೀಸರಿಗೆ ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿ, ಸರ್ ಇಲ್ಲಿ ಉಮೇಶ್ ರೆಡ್ಡಿ ಸೆಲೂನ್ ನಲ್ಲಿ ಕಟಿಂಗ್ ಮಾಡಿಸ್ತಿದ್ದಾನೆ, ನೀವು ಇಲ್ಲಿಗೆ ಬಂದ್ರೆ ಇವನನ್ನ ಹಿಡಿಬಹುದು ಅಂತ ಪೊಲೀಸರಿಗೆ ತಿಳಿಸಿದ್ದ. ಈ ರೀತಿ ಫೋನ್ ಮಾಡಿದಂತ ಆ ವ್ಯಕ್ತಿ ಒಬ್ಬ ಆಟೋ ಡ್ರೈವರ್ ಆಗಿದ್ದ. ಈ ರೀತಿ ಆತ ಕಟಿಂಗ್ ಅನ್ನ ಮಾಡಿಸ್ತಿದ್ದಂತ ಏರಿಯಾ ಯಶವಂತಪುರ.
ಆಗ ತಕ್ಷಣ ಯಶವಂತಪುರದ ಪೊಲೀಸರು ಆ ಜಾಗಕ್ಕೆ ಬಂದಿದ್ರು. ಅವನನ್ನ ನೋಡಿದ ತಕ್ಷಣ ಪೊಲೀಸರು ಅವನನ್ನ ಹಿಡ್ಕೊಳ್ತಾರೆ. ಈ ಉಮೇಶ್ ರೆಡ್ಡಿ ಎಂತ ಚಾಣಾಕ್ಷ ಅಂದ್ರೆ, ಯಾರ್ ಸರ್ ನೀವು, ನನ್ನನ್ನೇ ಹಿಡ್ಕೊಂಡ್ರಿ ಅಂತ ಉಮೇಶ್ ರೆಡ್ಡಿ ಕೇಳಿದ. ಈ ರೆಡ್ಡಿ ಅತ್ಯಂತ ಬುದ್ಧಿವಂತ ಹಾಗೂ ಸಮಯಕ್ಕೆ ತಕ್ಕ ಹಾಗೇನೆ ವೇಷವನ್ನ ಬದಲಿಸಿಕೊಂಡು ನಟನೆ ಮಾಡುವಂತ ಚಾಣಾಕ್ಷ ಅಂತ ಅವರಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಅವನನ್ನ ಹಿಡ್ಕೊಂಡು ಬಂಧಿಸ್ತಾರೆ. ಇದಾದ್ಮೇಲೆ ಮತ್ತೆ ಕೋರ್ಟ್ಗೆ ಅವನನ್ನ ಒಪ್ಪಿಸ್ತಾರೆ. ಅವನ ಮೇಲೆ ಇರುವಂತ ಆಪಾದನೆಗಳನ್ನ ನಿರೂಪಿಸೋದಕ್ಕೆ ಅವರಿಗೆ ಮುಂದಿನ 4-5 ವರ್ಷಗಳ ಸಮಯ ಬೇಕಾಗುತ್ತೆ. ಆಗ ಕೋರ್ಟ್ ಅಲ್ಲಿ ಮಹಿಳಾ ನ್ಯಾಯಾಧೀಶರು ಇದ್ರು. ಅವ್ರ ಮುಂದೆ ಇವನನ್ನ ನಿಲ್ಲಿಸಿ ಇವನು ಮಾಡದಂತ ಎಲ್ಲವನ್ನೂ ಕೂಡ ವಿವರಿಸಿದಾಗ ಅದನ್ನ ಕೇಳಿ ತುಂಬಾ ಕೋಪದಿಂದ ಅವರು ಇಂಥವನ್ಗೆ ಇನ್ನೂ ಯಾವುದೇ ಶಿಕ್ಷೆ ಆಗದೆ ಇರೋದು ದೊಡ್ಡ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರು. ಇಂಥ ಕ್ರೂರ ಮೃಗ ಆರಾಮಾಗಿ ಬದುಕಿರೋದೇ ದೊಡ್ಡ ತಮಾಷೆ. ಇವನು ಮಾಡದಂತ ಎಲ್ಲ ತಪ್ಪುಗಳಿಗೆ ಇವನಿಗೆ ನೇಣಿನ ಶಿಕ್ಷೆನೆ ಅತ್ಯಂತ ಸೂಕ್ತ. ಇವನು ನಮ್ಮ ಮಧ್ಯೆ ಬದುಕಿರೋದಕ್ಕೆ ಅನರ್ಹ ವ್ಯಕ್ತಿ ಅಂತ ಹೇಳಿ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನ ಘೋಷಣೆ ಮಾಡ್ತಾರೆ. ಅದನ್ನ ಕೇಳಿದವನೇ ಈ ಉಮೇಶ್ ರೆಡ್ಡಿ ಅಳ್ತಾ ಕೈ ಮುಗಿದು ಬೇಡ್ಕೊಳ್ತಾನೆ, ನನ್ನನ್ನ ನಂಬ್ಕೊಂಡು ನನ್ನ ತಾಯಿ ಇದ್ದಾಳೆ, ಅವಳಿಗೆ ವಯಸ್ಸಾಗಿದೆ, ನನ್ ಬಿಟ್ರೆ ಅವಳಿಗೆ ಬೇರೆ ಯಾರೂ ಇಲ್ಲ, ನಾನೇ ಅವಳನ್ನ ನೋಡ್ಕೋಬೇಕು. ಹೀಗಾಗಿ ನನ್ನನ್ನ ನೇಣಿಗೆ ಹಾಕ್ಬೇಡಿ. ನೀವು ಕೊಟ್ಟಿರುವಂತ ಶಿಕ್ಷೆಯನ್ನ ಕಡಿಮೆ ಮಾಡಿ ಅಥವಾ ಜೀವಾವಧಿ ಶಿಕ್ಷೆ ಕೊಡಿ. ನಾನು ಇಲ್ಲಿತ್ಕೊಂಡೆ ಅವಳನ್ನ ಹೇಗೋ ನೋಡ್ಕೋತೀನಿ ಅಂತ ಅಲ್ಲಿದ್ದವರ ಸಿಂಪತಿಯನ್ನ ಗಳಿಸೋದಕ್ಕೆ ಮಾತನಾಡ್ತಾನೆ. ಅವನ ಮಾತಿಗೆ ಇನ್ನಷ್ಟು ಸಿಟ್ಟನ್ನ ಮಾಡ್ಕೊಂಡಂತ ಮಹಿಳಾ ನ್ಯಾಯಾಧೀಶರು, ನಿಮ್ ತಾಯಿಗೇನೋ ನೀನಿದ್ಯಾ, ಆದ್ರೆ ನೀನು ಬೆಂಗಳೂರಲ್ಲಿ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಆ ಮಗುವಿನ ತಾಯಿಯನ್ನ ಅಷ್ಟು ಬರ್ಬರವಾಗಿ ಕೊಂದು ಹಾಕಿದ್ಯಲ್ಲ, ಆ ಒಂದು ಮಗುವಿಗೆ ಯಾರ್ದಿಕ್ಕೂ ತನ್ಗೆ ಇದ್ದಂತ ಒಂದೇ ಆಸರೆಯಾದ ತನ್ನ ತಾಯಿಯನ್ನ ಕಳೆದುಕೊಂಡಂತ ಆ ಮಗು ಇವತ್ತು ಅನಾಥವಾಗಿ ನಿಂತಿದೆ. ಇನ್ಮೇಲೆ ಅದನ್ನ ನೋಡ್ಕೊಳ್ಳೋರು ಯಾರು? ಅದ್ರ ಹೊಣೆ ಯಾರದ್ದು? ಆ ಮಗು ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆಯನ್ನ ಕಳೆದುಕೊಳ್ತು. ಆಮೇಲೆ ಅದೇಗೋ ತನ್ನ ತಾಯಿ ಜೊತೆ ಜೀವನ ಮಾಡ್ತಿತ್ತು. ನೀನು ಅಂತ ತಾಯಿಯನ್ನು ಕೂಡ ವಿಕೃತವಾಗಿ ಕೊಂದಾಕಿದೀಯ. ಆಗ ನಿನ್ಗೆ ಈ ಬಗ್ಗೆ ಯೋಚನೆ ಬರ್ಲಿಲ್ವಾ? ಆ ಮಗುವಿನ ಭವಿಷ್ಯದ ಬಗ್ಗೆ ಅಯ್ಯೋ ಅನಿಸ್ಲಿಲ್ವಾ? ಈಗ ನೀನ್ ಮಾಡದಂತ ತಪ್ಪಿನ ಬಗ್ಗೆ ನಾವು ಹೇಳಿದ್ರೆ ನಿನಗೆ ನಿನ್ ಜೀವನ, ನಿನ್ ತಾಯಿ ಮಾತ್ರ ಮುಖ್ಯ ಆಗೋಯ್ತಾ? ನಿನ್ನಂತವನು ಬದುಕಿರೋದಕ್ಕೆ ನಾಲಾಯಕ್. ಇದೇ ತರ ನೀನು ಎಷ್ಟೋ ಜನ ಹೆಣ್ಮಕ್ಳ ಬದುಕನ್ನ ಬೀದಿಪಾಲ್ ಮಾಡಿದೀಯ, ಎಷ್ಟೋ ಜನ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದೀಯ. ಇಷ್ಟೆಲ್ಲ ಮಾಡದಂತ ನಿನಗೆ ಮರಣದಂಡನೆ ಶಿಕ್ಷೆ ಕೂಡ ಅತ್ಯಂತ ಕಡಿಮೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಆದ್ರೆ ಇಷ್ಟಕ್ಕೆ ಬಿಡದಂತ ಈ ಉಮೇಶ್ ರೆಡ್ಡಿ ಈ ಬಗ್ಗೆ ಮೇಲಿಂದ ಮೇಲೆ ಅಪೀಲ್ ಹೋಗಿ ಹಾಗೂ ಕ್ಷಮಾಪಣೆ ಕೋರಿ ಮನವಿ ಪತ್ರವನ್ನ ಬರೀತಾನೆ. ಹೀಗಿದ್ದಾಗ ಹೈಕೋರ್ಟ್ ನಲ್ಲಿ ಇವನ ಅಪೀಲ್ ಸಲ್ಲಿಕೆಯಾಗಿ ಇವನ್ಗೆ ಇದ್ದಂತ ನೇಣಿನ ಶಿಕ್ಷೆ ರದ್ದಾಗುತ್ತೆ. ಮುಂದೆ ಸುಪ್ರೀಂ ಕೋರ್ಟ್ಗೂ ಇವನ ಅಪೀಲ್ ಸಲ್ಲಿಕೆಯಾಗಿ 2022ರಲ್ಲಿ ಅಲ್ಲಿಯ ನ್ಯಾಯಾಧೀಶರು ಇವನ ಕೇಸನ್ನ ರೆಫರ್ ಮಾಡಿ ಇವನು ಕಳೆದ 20 ವರ್ಷಗಳಿಂದ ಜೈಲುವಾಸದಲ್ಲಿದ್ದಾನೆ. ಹೀಗಾಗಿ ಇವನಿಗೆ ನೇಣಿನ ಶಿಕ್ಷೆಯ ಅಗತ್ಯ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಇವನ ನೇಣಿನ ಶಿಕ್ಷೆಯನ್ನ ರದ್ದು ಮಾಡಿದ್ರು. ಇವನ್ ಮೇಲೆ 18ಕ್ಕೂ ಹೆಚ್ಚು ದೂರುಗಳು ಇದ್ರೂ ಕೂಡ ಅವುಗಳಲ್ಲಿ ಇದುವರೆಗೂ ಕೇವಲ 4 ಅಪರಾಧಗಳು ಮಾತ್ರ ಸಾಬೀತಾಗಿವೆ. ಇದಲ್ಲದೆ ಇನ್ನೂ ಇವನಿಂದ ಏನೇನು ಅನ್ಯಾಯ ಆಗಿದೆಯೋ ಆ ಭಗವಂತನಿಗೆ ಗೊತ್ತು. ಇವತ್ತಿಗೂ ಈ ಉಮೇಶ್ ರೆಡ್ಡಿ ಬೆಳಗಾಂ ಜೈಲಲ್ಲಿ ಖೈದಿಗಳ ಜೊತೆ ಬದುಕ್ತಿದ್ದಾನೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.